ನನಗಿಷ್ಟ ಬಂದಿದ್ದು ನಾನು ಓದ್ಬೋದಲ್ವಾ? ಸರ್ಕಾರ ಈಗ ಶಾಲೆಗಳಲ್ಲಿ 1ನೇ ತರಗತಿಯಿಂದ 12ನೇ ತರಗತಿ ತನಕ ವಿದ್ಯಾರ್ಥಿಗಳು ಹಿಜಾಬ್ ಧರಿಸ್ಕೊಂಡು ಬರುವಂಥವ್ರು ಹಿಜಾಬ್ ಹಾಕ್ಕೊಂಡು ಬರ್ಬೋದು, ಜನಿವಾರ ಹಾಕ್ಕೊಂಬರೋರು ಹಾಕ್ಕೊಂಬರ್ಬೋದು, ಶಿವದಾರ ಹಾಕ್ಕೊಂಬರ್ಬೋದು, ಏನೋ ಟರ್ಬನ್ ಕಟ್ಟೋರು ಕಟ್ಕೊಂಡು ಬರ್ಬೋದು. ಈ ರೀತಿಯಂಥ ಧಾರ್ಮಿಕ ಸಂಕೇತಗಳಿಗೆ ವಸ್ತ್ರ ಸಂಹಿತೆಯ ಜೊತೆಗೂ ಕೂಡ ಅಲೋ ಮಾಡ್ತೀವಿ ಅಂತ. ಇಂಥ ವಿಚಾರಗಳು ಬಂದಾಗ ಇದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ. ಯಾಕಂದರೆ ನಾನು ನಾಯಕ ಅಲ್ಲ. ಓಕೆನಾ? ಅದು ಪ್ರಜೆಗಳ ನಿರ್ಧಾರ ತಗೊತಾರೆ. ಓಕೆನಾ? ಪ್ರಜಾಕೀಯದಲ್ಲಿ ಇದಿಷ್ಟು ಹೇಳಬಲ್ಲೆ ನಾನು. ಮೇಕೆದಾಟಲ್ಲಿ ನಮಗೊಂದು ಅಣೆಕಟ್ಟು ಕಟ್ಟಬೇಕಿದೆ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರು ಪೂರೈಸೋದಕ್ಕೆ. ಈ ವಿಚಾರ ಬಂದಾಗ ನಿಮ್ಮ ನಿಲುವು ಏನಿರುತ್ತೆ? ಅಲ್ಲ, ನೋಡೋಣ ಎಷ್ಟು ಜನಕ್ಕೆ ಬರುತ್ತದು, ಎಷ್ಟು ಕಾಸ್ಟ್ ಆಗ್ತಾ ಇದೆ, ಬೇರೆ ಮಾರ್ಗಗಳು ಏನೇನಿದೆ, ಎಷ್ಟು ಲೇಕ್ಸ್ಗಳಿದೆ, ಲೇಕ್ಸನ್ನು ಎಷ್ಟು ಉದ್ಧಾರ ಮಾಡಬೇಕು. 1000 ಇದಾವೆ ಅದರಲ್ಲಿ. ಬರೀ ನೀರು ಒಂದಲ್ಲ ನಿಮಗೆ. ನಾನು ಇಲ್ಲಿ ಕೂತ್ಕೊಂಡ್ಬಿಟ್ಟು ಪಟ್ಟಂತ ಹೇಳೋಕ್ಕಾಗಲ್ಲ, ಎಲ್ಲ ತೆಗಿಬೇಕು. ಆ್ಯಕ್ಚುಲಿ ಏನೇನಾಗಿದೆ, ಎಷ್ಟಾಗುತ್ತೆ ಕಾಸ್ಟು, ಯಾವಾಗತ್ತದು, ಎಷ್ಟು ಜನಕ್ಕಾಗತ್ತದು, ಅದಕ್ಕೆ ಆಲ್ಟರ್ನೇಟಿವ್ ಏನಿದೆ, ಅದಕ್ಕಿಂತ ಕಡಿಮೆ ಖರ್ಚಲ್ಲಿ ಏನಾರ ಮಾಡೋಕ್ಕಾಗತ್ತಾ? ಲೇಕ್ಗಳೇನಾರ ಮಾಡ್ಬೋದಾ? ಈ ವರ್ಷ ಬರಗಾಲ ಬಂದಿದೆ. ತಮಿಳುನಾಡವ್ರು ಕೇಳ್ತಾರೆ, ನಮ್ಮ ನೀರನ್ನ ಬಿಡಲೇಬೇಕು, ನಮಗೆ ಇರುವಂಥ ಟ್ರೈಬ್ಯುನಲ್ನಲ್ಲಿ ಆಗಿರುವಂತಹ ಅಲಾಟ್ಮೆಂಟ್ ಆಗಿರುವಂಥ ನೀರು ನಮಗೆ ಬಿಡಲೇಬೇಕು. ಕರ್ನಾಟಕದವರು ಬಿಡ್ತಾ ಇಲ್ಲ. ಕರ್ನಾಟಕದ KRS ಡ್ಯಾಮ್ನಲ್ಲಿ ನೋಡಿದರೆ ಬರೀ 48 ಅಡಿಯಷ್ಟು ಮಾತ್ರ ನೀರಿದೆ. ನಮಗೆ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಕೊಡೋದಕ್ಕೂ ಕೂಡ ನೀರಿರೋದಿಲ್ಲ. ಆದರೆ ಟ್ರೈಬ್ಯುನಲ್ ಹೇಳಿದೆ, ಅದರ ಆರ್ಡರ್ ಪ್ರಕಾರ ನಮಗೆ ಈ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಇಷ್ಟು ನೀರು ಬಿಡಲೇಬೇಕು ಅಂತ ಕೂರ್ತಾರೆ. ಕೇಳಿ, ಅವಾಗ ಕೇಂದ್ರ ಅವರ ಮುಖ್ಯಮಂತ್ರಿ ಏನ್ ನಿರ್ಧಾರ ತಗೊಳ್ತೀವಿ? ಇಲ್ಲ ಕೇಳಿ, ನಿಮ್ಮ ರಾಜಕೀಯ ನಾಯಕರು ನಿರ್ಧಾರ ತಗೊಂಡು ರೋಡ್ಗಿಳಿದ ಗಲಾಟೆ ಮಾಡೋರಿಗೆ ಬಂದ್ಬಿಟ್ಟಿದೆ. ಇನ್ನೂ ನಾಯಕರು ನಂಬ್ತಾ ಇದ್ದೀರಾ ನೀವು? ಕರೆಕ್ಟಾ? ನಾನು ಹೆಂಗೆ ಬೆಳಿಬೇಕು? ನಾನು 4 ರಾಜ್ಯಗಳು ನೀರು ಕೊಡೋಷ್ಟು ಬೆಳಿಬೇಕು. ನಾನು ಆ ಥರ ಪ್ಲಾನಿಂಗ್ ಇರಬೇಕು. ನನಗೆ ಫೋರ್ ಥಿಂಕಿಂಗ್ ಅಷ್ಟಿರ್ಬೇಕು. ನನಗೆ ಮುಂದಾಲೋಚನೆ ಅಷ್ಟಿರ್ಬೇಕು. ನನಗೆ ಮಳೆನೇ ಬರ್ತಿದ್ರೆ ಎಲ್ಲಿಂದ ನೀರು ತರ್ತೀರಿ? 1000 ಅನ್ಯ ಮಾರ್ಗಗಳಿದ್ದಾವೆ. ಏನು ಹೇಳಿ, ಡಿಸ್ಯಾಲಿನೇಷನ್ ಪ್ಲಾಂಟ್ ಮಾಡಿದ್ದಾರೆ ನಿಮಗೆ ಇಸ್ರೇಲಲ್ಲಿ ಅಥವಾ ಅರಬ್ ಕಂಟ್ರೀಸಲ್ಲೆಲ್ಲ. ಹಂಗೆ ಹೇಳಲೇಬೇಡಿ. ಏನು ಹೇಳಿ, ಇವತ್ತು ಇನ್ವೆನ್ಷನ್ಗಳು ಎಷ್ಟೆಷ್ಟು ಆಗ್ಬಿಟ್ಟಿದೆ ಅಂದರೆ ಅನ್ಇಮ್ಯಾಜಿನಬಲ್. ಅಷ್ಟು ಇನ್ವೆನ್ಷನ್ಗಳಾಗಿದೆ. ನಾವಿನ್ನೂ ಇದನ್ನು ಮಾತಾಡ್ಕೊಂಡು ಕೂತಿದ್ದೀವಿ. ಅವ್ನು ನೀರು ಕೇಳ್ತಾವೆ, ನಾನು ನೀರು ಕೊಡ್ಬಾರ್ದು, ರೋಡ್ಗಿಳಿ, ಗಲಾಟೆ ಮಾಡು, ಬಡದಾಡು. ಅಂದರೆ ನೀವು ಕೇಳಿ, ಒಬ್ಬ ಅಪ್ಪ ಕರೆಕ್ಟಾಗಿದ್ದರೆ 2 ಮಕ್ಕಳು ಒಂದೇ ಒಂದು ಬಂದು ತಂದು ಕೊಡ್ತಾ ಇದ್ದೀರಾ. ಇಬ್ರಿಗೂ ಹಸು ಇದೆ, ಇಬ್ಬರು ಕಿತ್ತಾಡ್ತಿದ್ರೆ ನೀವು ಕೇಳ್ತಾ ಇದ್ದೀರಾ, ನಿಂತ್ಕೊಂಡು ನೋಡ್ತಾ ಇದ್ದೀರಾ. ಹೊಡೆದಾಡ್ಲಿ ಬಿಡೋರಿಗೆ, ಯಾರಿಗೋ ಒಬ್ಬನಿಗೆ ಸಿಗಲಿ ಬನ್ನು ಅಂತ. ನಾನು ಕರೆಕ್ಟ್ ಅಪ್ಪ ಆದರೆ ಇಬ್ರಿಗೂ 10 ಬಂದು ಕೊಡೋ ಅಷ್ಟು ವ್ಯವಸ್ಥೆ ನಾನು ಮಾಡ್ಕೊಬೇಕು. ನಾವು ಅಂಥವ್ರನ್ನ ಇಲ್ಲಿ ತರಬೇಕು. ಏನು ಹೇಳಿ, ನಮ್ಮ ಕೆಲಸದವ್ರನ್ನಾಗಿ ಅಂಥ ಥಿಂಕಿಂಗ್ ಮಾಡೋವಂಥವ್ರನ್ನ 1000 ಜನ ಇದ್ದಾರೆ. ಅಂಥವ್ರಿಗೆ ನೀವು ಅವ್ನಿಗೇನು ಮಾಡೋದು? ಅವನಿಗೆ ಬುದ್ಧಿ ಇದೆ, ಅವನಿಗೆ ದುಡ್ಡಿಲ್ಲ. ಸರಿ, ನೀವು ದುಡ್ಡಿಲ್ಲ ಅಂದರೆ ನೀವು ಓಟೇ ಹಾಕಲ್ಲ. ನೀವು ಮೇ 20ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕರಿಸ್ತೀರಿ. ಇನ್ನು 1 ತಿಂಗಳಲ್ಲಿ ಇಂಥ ಸಮಸ್ಯೆ ಬಂದಾಗ, ಈಗ ನೀವು ಹೇಳ್ತಿರೋದು ಸಮಸ್ಯೆಗೆ ಪರಿಹಾರ ಇದೆ, ಲಾಂಗ್ ಟರ್ಮ್ ಅಲ್ಲಿ ಪರಿಹಾರ ಇದೆ, ಓಕೆ ಫೈನ್. 4 ವರ್ಷದ ನಂತರದಲ್ಲಿ ನೀರಿನ ಸಮಸ್ಯೆ ಬಂದಾಗ ನೀವು ಹೇಳಿದಂತ ವಿಚಾರ ಪರಿಹಾರಕ್ಕೆ ಬರುತ್ತೆ. ನೀವು ಬಂದಿರೋ ಮೊದಲ ವರ್ಷದಲ್ಲಿ, ಮೊದಲ ತಿಂಗಳಲ್ಲೇ ನೀವೇನ್ ಮಾಡ್ತೀರಿ? ಕೇಳಿ, 1 ನಿಮಿಷ ಆನ್ಸರ್ ಅಲ್ಲ ಕೇಳಿ. ಅವಾಗ ನಾನು ಬೈಕೊಂಡ್ ಕೂತ್ಕೊಂತೀನಿ. ಏನು ಹೇಳಿ, ಬಂದೆ ರೀ, ನಾನೇನ್ರಿ ಮಾಡ್ಲಿ, ಅಳಬೂರು ನೋಡ್ರಿ ಎಲ್ಲ ಹಿಂಗೆ ಹಾಳು ಮಾಡಿಟ್ಟೋಗಿದೆ, ನಂಗೆ ಟೈಮ್ ಬೇಕ್ರಿ ಅಂತೀನಿ ಅಷ್ಟೇ. ಕೇಳಿ, ನಾನು ಹಂಗಲ್ಲ. ಎಫಿಷಿಯಂಟ್ ಪರ್ಸನ್ ವಿಲ್ ನೆವರ್ ಬ್ಲೇಮ್ ಅದರ್ಸ್, ವಿಲ್ ನೆವರ್ ಬ್ಲೇಮ್. ಐ ವಿಲ್ ಫೈಂಡ್ ಸೊಲ್ಯೂಷನ್ಸ್. ನಾನು ಬ್ಲೇಮ್ ಮಾಡೋದ್ರಿಂದ ನನಗೇನು ಸಿಗಲ್ಲ. ಇರ್ರಪ್ಪ ಅಂತೀನಿ, ತಜ್ಞರು ಕರಿತೀನಿ, ಕೂರಿಸ್ತೀನಿ, ಏನು ಮಾಡ್ಬೋದು ಆಲ್ಟರ್ನೇಟಿವ್. ಪ್ರಾಬ್ಲಮ್ ಬಂದಿದೆ. ಈಗ ಒಂದು ಸಿಂಪಲ್ ಹೇಳ್ತೀನಿ ಗುರು. ಈಗೇನೋ ಪೆಟ್ರೋಲ್ ಪ್ರಾಬ್ಲಮ್ ಬಂದಿದೆ ಅನ್ಕೊಳ್ಳಿ, ಏನೋ ಪೆಟ್ರೋಲ್ ಡೀಸೆಲ್ ಪ್ರಾಬ್ಲಮ್ ಇದೆ. ನನ್ನೊಂದು ಐಡಿಯಾ ಹೇಳ್ತೀನಿ. ನಾನು ನಿಮಗೆ ತಗೊಳ್ಳೋದು ಬಿಡೋ ಸೆಕೆಂಡ್ರಿ, ಜನರ ಮುಂದೆ ಇಡ್ತೀನಿ. ನೋಡಪ್ಪ, ಪ್ರೀಮಿಯಂ ಕಾರ್ ತೊಗೊಂಡೋಗ್ತೀಯ ನೀನು, BMW, ಬೆನ್ಝು, ಫೆರಾರಿ ತೊಗೊಂಡೋದ್ರೆ 500 ರೂಪಾಯಿ ಅಪ್ಪ ಲೀಟ್ರ್ ಪೆಟ್ರೋಲು. ನಿನ್ನಿಷ್ಟ, ಹಾಕ್ಸಿ ಬಿಟ್ಟಿಡ್ಬೋದು. ಕಾರ್ ಇರೋರು ರಿಕ್ವೆಸ್ಟ್ ಮಾಡ್ತೀನಿ, ನೋಡಪ್ಪ, ಕಾರ್ ಇರೋರೆಲ್ಲ ಬಿಟ್ಬಿಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡಿ, ತುಂಬ ಅಲ್ಲೂ ಓಡಾಡ್ಬಿಡಿ. ಅಲ್ಲೂ ಸಿಕ್ಕಾಪಟ್ಟೆ ಜನ ಆಗ್ತಾರೆ. ಆಟೋಗಳನ್ನ ಯೂಸ್ ಮಾಡಿ. ನೀನು ಕಾರ್ ಯೂಸ್ ಮಾಡಿ 200 ರೂಪಾಯಿ ಪೆಟ್ರೋಲ್ ಹಾಕಿ ಓಡಾಡೋಕ್ಕಿನ್ನ ಆಟೋಲ್ಲಿ ಯೂಸ್ ಮಾಡಿ, ನಿಂಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಟೋ ಒಂದು ಜೀವನ ಚೆನ್ನಾಗಿರುತ್ತೆ, ಅವನಿಗೂ ವ್ಯಾಪಾರ ಆಗುತ್ತೆ. ಸಿ, ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಥಿಂಕ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಎವರಿಬಡಿ. ಸೊಲ್ಯೂಷನ್ ಇಲ್ದಿರೋ ಜಗತ್ತಲ್ಲಿ ಏನೂ ಇಲ್ಲ ಗುರುವೆ. ಇದೆ, ನಮಗೆ ಬೇಕಾಗಿಲ್ಲ ಅದು.